ಪವಿತ್ರ ಪವಿತ್ರ ಏನು ಮಾಡುತ್ತೀರ ಪವಿತ್ರ? ಬಾ ಹೊರಗಡೆ. ನಿಮ್ಮ ತಲೆಯಲ್ಲಿ ಖಂಡಿತ ಕೂತಿದೆ. ನೋಡು ಪವಿತ್ರ, ಯಾರನ್ನು ಕರೆದುಕೊಂಡು ಬಂದಿರುವೆ? ಯಾರು ಈ ಚಿಕ್ಕ ಮಗು? ಎಷ್ಟೊಂದು ಮುದ್ದಾಗಿದೆ. ಪವಿತ್ರ, ಇವನ ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥ ಮಗು. ದಾರಿಯಲ್ಲಿ ಹೊಟ್ಟೆ ಹಸಿವಿನಿಂದ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದ. ಅದನ್ನು ಕಂಡು ನನ್ನ ಕರುಳು ಕತ್ತರಿಸಿದಂತಾಯಿತು. ಅದಕ್ಕೆ ಇವನನ್ನು ನಾವೇ ಜೋಪಾನ ಮಾಡೋಣೆಂದು ಕರೆದುಕೊಂಡು ಬಂದಿದ್ದೇನೆ ಪವಿತ್ರ. ಒಳ್ಳೆ ಕೆಲಸವನ್ನೇ ಮಾಡಿದಿರಾ. ನೋಡಿ, ಇನ್ನು ಮುಂದೆ ಇವನು ಅನಾಥರಾಗೋದು ಬೇಡ. ಈ ಅರಮನೆಗೆ ಮಗನಾಗಿ ಈ ನಮ್ಮ ಮನಸ್ಸಿನಲ್ಲಿ ನನ್ನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ. ಈ ಮನೆಯಲ್ಲಿ ಓಡಾಡಿಕೊಂಡು ಈ ಮನೆಯ ಮಗನಾಗಿ ಬದುಕಬೇಕನ್ನೋದೇ ನನ್ನ ಆಸೆ ರೀ. ಹಾ, ಅಂದ ಹಾಗೆ ನಿಮ್ಗೊಂದು ಸಂತೋಷದ ವಿಷಯವನ್ನು ಹೇಳೋದು ಮರ್ತ್ಬಿಟ್ಟಿದ್ದೆ. ಪವಿತ್ರ, ಏನದು ಸಂತೋಷದ ವಿಷಯ? ಮತ್ತೆ ಮತ್ತೆ ನಾನಿವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ಏನು ಹೇಳಿದರು? ಹೋಗಿಪ್ಪ, ನಿಮ್ ಮುಂದೆ ಹೇಳೋದಕ್ಕೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನಿಮ್ ಮುಂದೆ ಯಾರ ಮುಂದೆ ಹೇಳಕ್ಕಾಗುತ್ತೆ? ಮತ್ತೆ ಮತ್ತೆ ನಾನೀಗ 6 ತಿಂಗಳು ಗರ್ಭಿಣಿ. ಏನು? ನಾನು ತಂದೆ ಆಗ್ತಾ ಇದ್ದೀನ? ಗೌಡ್ತಿ, ಎಂತ ಸಂತೋಷದ ವಿಷಯ ಹೇಳಿದೆ. ಈ ನಿನ್ನ ಬಾಯಿಗೆ ಸಿಹಿಯಾದ ಹಾಲು ಸಕ್ಕರೆ ಹಾಕಬೇಕು. ಅದಕ್ಕಾಗಿ ನಾಳೆ ಸೋಮವಾರ ಆ ಚನ್ನಮಲ್ಲಿಕಾರ್ಜುನ ಗುಡಿಗೆ ಹೋಗಿ ಆದಷ್ಟು ಬೇಗನೆ ತುಪ್ಪದ ಅಭಿಷೇಕ ಮಾಡಿಸ್ಕೊಂಡು ಬಂದಾಯ್ತು ಅಂತ ಹರಕೆ ಹೊತ್ಕೊಂಡಿದ್ದೇನೆ ನಾನು. ಹೌದು ಪವಿತ್ರ, ಆ ಚೆನ್ನ ಬಸವೇಶ್ವರ ನಮಗೆ ಕರುಣ ಕೂರಿಯನ್ನು ನಿವಾರಿಸಿದನು. ಅವನಿಗೆ ತುಪ್ಪದ ಅಭಿಷೇಕ ಮಾಡಿಸಲೇಬೇಕು. ಆಯ್ತು, ಬಾರೋ ಇಲ್ಲಿ. ಯಾಕೆ ಹೆದರ್ಕೊಂತ ಇದ್ದೀಯಾ? ನಾನು ನಿನ್ನ ಅಮ್ಮನೇ, ಹಾಗೆಲ್ಲ ಹೆದ್ರು. ಹೋಗು, ಕೈಕಾಲು ಮುಖ ತೊಳ್ಕೊಂಡು ಹೊಟ್ಟೆ ತುಂಬ ಊಟ ಮಾಡು. ನಡಿಯಪ್ಪ ಒಳಗೆ. ಆಯ್ತಮ್ಮ. ಅಯ್ಯೋ, ಆ ಕಂದನ ಬಾಯಿಂದ ಅಮ್ಮ ಅನ್ನೋ ಶಬ್ದ ಎಷ್ಟೊಂದು ಮುದ್ದಾಗಿ ಬರ್ತಾ ಇದೆ ಇಲ್ಲಿ. ಇಷ್ಟು ದಿನ ಆ ಶಬ್ದವನ್ನು ಕೇಳದೆ ನನ್ನ ಕಿವಿ. ಪವಿತ್ರ, ಮಗು ಭೂಮಿಗೆ ಬರಬೇಕಾದರೆ ಮಗುವಿನ ಜನ್ಮ ಸಾಕಪ್ಪ ಎನ್ನುವಂತಾಗುತ್ತದೆ. ಆಮೇಲೆ ಮಗು ಎಷ್ಟೇ ಕಠೋರವಾಗಿ ಆಡಿದರು ಆ ಮಗು ಅಮ್ಮ ಎಂದು ಕರೆದರೆ ಸಾಕು, ಹಳೆಯ ಕರಗಿ ನೀರಾಗಿ ಹೋಗುತ್ತದೆ. ಸರಿ ಬಿಡಿ, ಹಾಗೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ನಿಮ್ಗೆ ಹೊತ್ತು ಹೋಗಿದ್ರೆ ಗೊತ್ತಾಗೋದಿಲ್ಲ. ಬನ್ನಿ, ಹೊರಗಡೆ ಹೋದವರು ಈಗ ಬಂದಿದ್ದೀರಾ. ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡಿದ್ದಾರೆ. ಪವಿತ್ರ, ಈ ನಿನ್ನ ಸಿಹಿಯಾದ ಸಂತಾನದ ಸಮಯದಲ್ಲಿ ಒಂದು ಹಾಡನ್ನಾದ್ರೂ ಆಡಬಾರದೆ? ದೊರೆಗಳ ಮಾತು ಮೀರೋದುಂಟೆ, ನಿಮ್ಮಿಷ್ಟದಂತೆ ಆಗಲಿ. ಕಲ್ಪನೆಯ ಚಿತ್ತ